ಮುಂಜಿದ್ ನಾವು 6 ಗಂಟೆಗೆ ಬರ್ತೀವಿ ಮನೆಗೆ. 1 ಗಂಟೆದಾಗ ಊಟ ಕೊಟ್ಟಾರ್ರಿ ಅವರು. 1 ಗಂಟೆದಾಗ ಊಟ ಕೊಟ್ಟಾರ್ರಿ. ಸರ್ಗಳು ಟೀಚರ್ಗಳಿಗೆ ಕೇಳಿದ್ರಿ ಅದು ಬಸ್ ಹಲ್ಲಿ ಬಿದ್ದೈತೆ ಅಂತೇಳಿ. ಸರ್ಗಳು ಟೀಚರ್ಗಳು ಸ್ವಲ್ಪ ಕೇರ್ ಮಾಡ್ರೆ ನಮ್ಮ ಮಕ್ಳಿಗೆ ಏನು ಪ್ರಾಬ್ಲಮ್ ಆಗ್ತಿತ್ತು ಇನ್ನೂ ಮಟ್ಟ ಆಗ್ತಿರಕ್ಕಿಲ್ರಿ. ಅದು ಇಟ್ಟು ತ್ರಾಸ ಆಗ್ತಿರಕ್ಕಿಲ್ರಿ. ಈಗ ಆಗಿಲ್ಲ ಬಿಡ್ರಿ. ಅಕಸ್ಮಾತ್ ಆಗ್ಯಾರ ಏನು ಆಗ್ತೈತ್ರಿ. ನಮ್ಮ ಮಕ್ಳು ವಯಸ್ಸಿಗೆ ಬಂದವ್ರಿ. ಈಗ ನಮ್ಮ ಮಕ್ಳಿಗೆ ಆಗ್ಯಾರ ಯಾರು ಮನೆ ಆಗ್ತದೆ ಯಾರು ಸರ್ಕಾರ ಬರ್ತಿದ್ರಿ ಫಸ್ಟ್ ಹೇಳ್ಕೊಂಡಿರ್ರಿ. ಮತ್ತು ಊರಿನ ಅಧ್ಯಕ್ಷರದಾರಿ ನೋಡ್ಕೋತಾರಂದ್ರೆ ನಾವು ಇನ್ನೂ ಮಟ್ಟ ಸಾಲಿಗೆ ಹೋಗಿಲ್ರಿ. ಮತ್ತು ಈಗ ಈ ಥರ ನಮ್ಮ ಮಕ್ಳಿಗೆ ಹಿಂಗೆ ಆಗೈತೆ ಅಂದ್ರೆ ನಮ್ಗೆ ಆಗೋದನ್ನಲ್ಲ ತ್ರಾಸ ಮಕ್ಕಳ್ರಿ. ಶಾಲ್ಯಾಗ ಹಲ್ಲಿ ಬಿದ್ದೈತಿ, ನಾವೆಲ್ಲ ಊಟ ಮಾಡಿದ್ರೆ ನಮ್ಗೆ ತ್ರಾಸ ಆಗೈತಿ ಅಂತ ಹೇಳ್ರಿ. ಈಗ ಒಂದ್ಸಲ ನೀಡಾಕತ್ರಂದ್ರೆ ಎಲ್ಲರಿಗೂ ನೀಡ್ತಾರ ಸರ್. ಈಗ ಒಂದ್ಸಲ ಹಲ್ಲಿ ಅದು ಕಾನು ಮಟ್ಟ ನೀಡಿದಾರ್ರಿ ಅವ್ರು. ಮತ್ತು ಅಷ್ಟು ಜನ ಹುಡುಗರಿಗೆಲ್ಲ ತ್ರಾಸ ಆಗತೈತೆ ಅದ. ನಾವೆಲ್ಲ ಕೆಲ್ಸಕ್ಕೆ ಹೋದ್ರು ದವಾಖಾನೆ ಹೋದ್ಮೇಲೆ ಗೊತ್ತಾಗಿತ್ರಿ ನಮಗೆ. ಮಾಸ್ತರ್ಗಳದ್ದು ನಮ್ಗೇನು ತಿಳಿಸಿಲ್ರಿ. ಹುಡುಗರಿಗೆ ಆರಾಮಿಲ್ಲ ಆದ್ಮೇಲೆ ಗೊತ್ತಾತ್ರಿ ನಮಗೆ. ನಮ್ಮ ಹೆಸರು ರೀ ಬರ್ಮಕ್ಕ ಗುಜನಾಳ್. ಅವರು ಮಾತಾಡ್ತಾರೆ, ನಾನು ಮಾತಾಡ್ತೀನಿ. ಸರ್ ಮಾತಾಡ್ತಾರೆ. ಬೆಳಗಾವಿ ಗ್ರಾಮೀಣದ ಮಾರ್ಕಂಡೇಯ ನಗರ ಹೈಸ್ಕೂಲ್. ಮಧ್ಯಾಹ್ನ ಊಟ ನೀಡುವಂಥ ಸಂದರ್ಭದಲ್ಲಿ ಸೆಲ್ಫ್ ಹೆಲ್ಪ್ ಗ್ರೂಪ್ನಿಂದ ಅಲ್ಲೇ ಅಡುಗೆ ತಯಾರು ಮಾಡ್ತಾರೆ. ಹಲ್ಲಿ ಬಿದ್ದಿತ್ತು ಅಂತಕ್ಕಂಥದ್ದು ಒಂದು ಗೊತ್ತಾಗಿ ಅದನ್ನೆಲ್ಲ ಚೆಲ್ಲಿದ್ದಾರೆ. ಚೆಲ್ಲಿ ಕ್ಲೀನ್ ಮಾಡಿ ಆನಂತರ ಮತ್ತೆ ಫ್ರೆಶ್ ಆಗಿ ಮಾಡಿ ಟೀಚರ್ಸು ಊಟ ಮಾಡಿದ್ದಾರೆ, ಮಕ್ಕಳು ಊಟ ಮಾಡಿದ್ದಾರೆ. ಜೊತೆಗೆ ಟೀಚರ್ಸು ಮಕ್ಕಳು ಸಾಯಂಕಾಲ 6 ಗಂಟೆವರೆಗೂ ಶಾಲೆಯಲ್ಲಿ ಇದ್ದಾರೆ. ಅಲ್ಲಿವರೆಗೂ ಏನಾಗಿಲ್ಲ. ಆನಂತರ ಸ್ವಲ್ಪ ಮಕ್ಕಳಲ್ಲಿ ವಾಂತಿ ಅದು ಕಂಡು ಬಂದಿತ್ತು. ಅದನ್ನು ತಕ್ಷಣ ನಾವು ಟ್ರೀಟ್ಮೆಂಟಿಗೆ ಕರ್ಕೊಂಡ್ಬಂದು ಫಸ್ಟ್ ಏಡ್ ಮಾಡಿದ್ವಿ. 23ರಿಂದ 25 ಮಕ್ಕಳು. ಯಾವ ಶಾಲೆ ಮಕ್ಕಳು? ಮಾರ್ಕಂಡೇಯ ನಗರ್ ಹೈಸ್ಕೂಲ್, ಸರ್ಕಾರಿ ಪ್ರೌಢಶಾಲೆ ಮಾರ್ಕಂಡೇಯ. ಸ್ಥಿರ ಇದೆ. ಈಗ DHO ತಾವು ನೋಡಿದ್ರಿ. ಈಗ DHO ಮತ್ತು THO ಅವ್ರನ್ನೂ ಸಹ ಭೇಟಿ ಕೊಟ್ಟು ಇಲ್ಲಿ ಲೋಕಲ್ ಡಾಕ್ಟರ್ ಜೊತೆಗೂ ಮಾತಾಡಿದ್ದಾರೆ. ಸ್ವಲ್ಪ ಮಾಸ್ ಪ್ಯಾನಿಕ್ ಅಂತಕ್ಕಂಥದ್ದು ಮಕ್ಕಳಲ್ಲಿ ಕಂಡು ಬರ್ತಾ ಇದೆ. ತಾಯಂದ್ರಿದ್ದಾರೆ, ಗಾಬರಿ ಆಗಿದ್ದಾರೆ. ತಾಯಂದ್ರಿದ್ದಾರೆ, ನಾವು ಇದ್ದೀವಿ ಮಕ್ಕಳ ಜೊತೆ. ಇಲ್ಲ ಸರ್, ಆ ಥರ ಏನಿಲ್ಲ. ಈಗ ಪ್ರಾಥಮಿಕವಾಗಿ ನಮಗೆ ಈಗ ಕೇಳ್ಪಟ್ಟಿರೋದು ಅಂತಂತಂದ್ರೆ ಹಲ್ಲಿ ಅಂತಕ್ಕಂಥದ್ದು. ನಾವು ಮತ್ತೆ ಇನ್ನೂ ವಿಸ್ತೃತವಾದಂಥ ವಿಚಾರಣೆಯನ್ನು ನಾವು ಇವರು ಮಾಡ್ತಾರೆ. ಶಿಕ್ಷಕರಲ್ಲ 6 ಜನ ರೀ ಸರ್. ಒಬ್ಬರು HM ಲಾಂಗ್ ಲೀವ್ ಮೇಲೆ ಇದ್ದಾರೆ. ಇಲ್ಲಿ ಹತ್ತಿರದಲ್ಲಿ ಈಗ ಅವರು ಸಾಮಾನ್ಯವಾಗಿ ಈ ಆಸ್ಪತ್ರೆಗೆ ತೋರಿಸ್ಕೊಳಕ್ಕೆ ಬರ್ತಾರೆ ಸರ್ ಪಾಲಕರು. ಸೊ ಇಲ್ಲಿ ಒಂದು ಪಕ್ಕದಲ್ಲಿ ಇನ್ನೊಂದು ಹಾಸ್ಪಿಟಲ್ ಇದೆ. ಇದು 2 ಹಾಸ್ಪಿಟಲ್ ಟ್ರೀಟ್ಮೆಂಟ್ ಆಗ್ತಾ ಇದೆ ಸರ್. ಫಸ್ಟ್ ಏಡ್ ಮಾಡಿ ಮಕ್ಕಳು ಸ್ಥಿರವಾಗಿ ಹೋಗ್ತಾ ಇರೋದನ್ನು ನಾವು ಗಮನಿಸಿದ್ದೀವಿ. 23ರಿಂದ 25 ಮಕ್ಕಳು ಸರ್. ಈಗಾಗಲೇ ಸುಮಾರು ಮಕ್ಕಳು ಹೋಗಿದ್ದಾರೆ ಸರ್. ತಾವು ಈಗಾಗಲೇ ನೋಡಿದ್ರಿ. ಸ್ಟೇಬಲ್ ಆದಂಥವ್ರನ್ನ ಇಮಿಡಿಯೇಟಾಗಿ ಕಳಿಸ್ತಾ ಇದ್ದೀವಿ. B ಕಾಂಪ್ಲೆಕ್ಸ್ ಮಕ್ಕಳಿಗೆ ಧೈರ್ಯ ಬರಲಿಕ್ಕೆ ಮಾನಸಿಕವಾಗಿ ಕೌನ್ಸಿಲಿಂಗ್ನು ಮಾಡ್ತಾ ಇದ್ದಾರೆ ಡಾಕ್ಟ್ರು. ನಾವು ಅವ್ರಿಗೆ ಮಕ್ಕಳಿಗೆ ಧೈರ್ಯ ಹೆದರಿದ್ದಾರೆ ಸರ್. ಬಟ್ ಮಾಸ್ ಪ್ಯಾನಿಕ್ ಅಂತಕ್ಕಂಥದ್ದನ್ನು ಈಗ DHO ಅವರು THO ಅವರು ನಾವು ಎಲ್ಲರೂ ಡಿಸ್ಕಸ್ ಮಾಡಿದ್ವಿ. ಯಾವ ಮಗುನು ನಾವು ಇದು ಮಾಡೋದಿಲ್ಲ. ಅದೇ ಮಾಸ್ ಪ್ಯಾನಿಕ್ ಆಗಿದೆ, ಸ್ಟೇಬಲ್ ಇದ್ದಾರೆ, ಗಾಬರಿ ಆಗಿದ್ದಾರೆ ಅಂತಕ್ಕಂಥದ್ದು. ಸರ್ಕಾರಿ ಪ್ರೌಢಶಾಲೆ ಮಾರ್ಕಂಡೇಯ ನಗರ ಒಳಗಡೆ ಊಟ ಮಾಡುವಂಥ ಸಂದರ್ಭದಲ್ಲಿ ಬಿಸಿ ಊಟದ ಒಳಗಡೆ ಹಲ್ಲಿ ಕಂಡಿರುವಂಥದ್ದನ್ನು ನೋಡಿ ಗಾಬರಿ ಆಗಿದ್ದಾರೆ. ಮಕ್ಕಳಿಗೆ ಅದನ್ನು ತಕ್ಷಣ ಗಮನಕ್ಕೆ ಬಂದ ತಕ್ಷಣ ಅದನ್ನೆಲ್ಲ ಚೆಲ್ಲಿ ಮತ್ತು ಹೊಸದಾಗಿ ಬಿಸಿ ಊಟ ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ಗಾಬರಿಗೆ ಮಕ್ಕಳು ವಾಮಿಟಿಂಗ್ ಸೆನ್ಸೇಷನ್ ಆಗಿದೆ ಅನ್ನುವಂಥದ್ದು ಗಮನಕ್ಕೆ ಬಂತು. ಸೊ ಹೀಗಾಗಿ ಮಕ್ಕಳೆಲ್ಲ ಆರಾಮಿದ್ದಾರೆ, ಏನು ತೊಂದರೆ ಇಲ್ಲ. ಮತ್ತು DHO THO ಮತ್ತು ಎಲ್ಲ ವೈದ್ಯಾಧಿಕಾರಿಗಳು, ಖಾಸಗಿ ವೈದ್ಯಾಧಿಕಾರಿಗಳು ಇದ್ದಾರೆ. ಅವರೊಟ್ಟಿಗೆ ನಾವು ಚರ್ಚೆ ಮಾಡಿದ್ವಿ. ಆರಾಮಿದ್ದಾರೆ ಮಕ್ಕಳು, ಏನು ತೊಂದರೆ ಇಲ್ಲ ಸರ್. ಈಗ ತಾವು ಹೇಳ್ತಿದ್ರಿ ಮತ್ತು ಬೇರೆ ಅಡುಗೆ ಮಾಡಿ ನಾವೆಲ್ಲ ಅಡುಗೆ ಬಡಿಸಿದ್ವಿ ಮಕ್ಕಳಿಗೆ ಅಂತೇಳಿ, ಮತ್ತೆ ಹೆಂಗೆ ವಾಂತಿ ಭೇದಿ ಆಗುತ್ತೆ ಮಕ್ಕಳಿಗೆ ಅಂತೆ? ಅದು ಮನೆಗೆ ಹೋದ ತಕ್ಷಣ ಅವರು ಸ್ವಂತ ಕಲ್ಪನೆ ಮಾಡ್ಕೊಂಡು ಹಿಂಗಾಗಿದೆ ಅಂತ ಹೇಳಿ ಮಾಡ್ಕೊಂಡು ಇಲ್ಲ ಆಗಿಲ್ಲ ಅಂಥವ್ರಿಗೆ ಯಾರಿಗೂ ಆಗಿಲ್ಲ. ಊಟ ಸೇವಿದ ತಕ್ಷಣ ಯಾರಿಗೂ ಅದೇ ಒಬ್ರಿಗೊಬ್ರು ಅದೇ ಇವಾಗೂ ಸಹ ಆಗದೇ ಇರುವಂಥ ಮಕ್ಕಳಿಗೂ ಸಹ ವಾಂತಿ ಆಗುವಂಥದ್ದು ಇಲ್ಲ. ಅಂಥವ್ರಿ ಅಂತ ಯಾವ ಮಕ್ಕಳು ಅಡ್ಮಿಟ್ ಆಗ್ತಾ ಇಲ್ಲ. ವಾಮಿಟಿಂಗ್ ಸೆನ್ಸೇಷನ್ ಆಗ್ತಾ ಇದೆ ಅನ್ನುವಂಥದ್ದು ಗಮನಕ್ಕೆ ಮಾತ್ರ ಆಗ್ತಾ ಇದೆ. ತಾವು ಪ್ಯಾನಿಕ್ ಅಂತ ಹೇಳಿದ್ರಿ, ಪ್ಯಾನಿಕ್ ಆಗಿದಾವ ಅಂತ ಹೇಳಿ. ಪ್ಯಾನಿಕ್ ಆದ್ರೆ ಇಷ್ಟು ಜನ ಎಲ್ಲ ಬಂದು ಇಲ್ಲಿ ಅಡ್ಮಿಟ್ ಆಗ್ತಾರ? ಒಬ್ರಿಗೊಬ್ರು ನಮ್ಮ ಗಮನಕ್ಕೆ ಬಂದಿದ್ದು ಇದೇ ಥರನೇ. ಡಾಕ್ಟರು ಸಹ THO ಅವರು ಹೇಳಿದರು, ಮತ್ತು DHO ಅವರು ಹೇಳಿದರು. ಸೊ ಇದರಿಂದ ಬರುವಂಥದ್ದು ಏನಲ್ಲ. ಮಕ್ಕಳು ಗಾಬರಿಯಾಗಿ ಆ ಥರ ಭಾವನೆಗಳ ಹಿಂಗಾಗಿ ಎಮೋಷ್ನಲ್ ಆಗಿ ಹಂಗಾಗಿದೆ ಅಂತ ಸಾಧ್ಯ ಇದೆ ಸರ್.
ಸಾಧ್ಯ ಡಾಕ್ಟ್ರೇ ಹೇಳಿದ್ರು, ನಮ್ಗಂತೂ ಗೊತ್ತಾಗೋದಿಲ್ಲ ಆ ವಿಷಯದಲ್ಲಿ. ಏನೇ ಊಟ ಮಾಡಿರಿ ಸರ್ ಮಧ್ಯಾಹ್ನ? ಬಿಸಿ ಊಟ ಅನ್ನ ಸಾಂಬಾರು ಅಷ್ಟೇ ಊಟ ಮಾಡಿದ್ದಾರೆ, ಮತ್ತೇನು ಮಾಡಿದ್ರು. ಮತ್ತೆ ಅಲ್ಲೇ ಬಿದ್ದಿತ್ತಂತ ಅನ್ನೋದಿದೆ. ಅದೇ ಅದಕ್ಕಿಂತ ಮುಂಚೆ ಹಲ್ಲಿ ಬಿದ್ದಿದ್ದನ್ನು ಗಮನಿಸಿದ್ದಾರೆ. ಅದನ್ನ ನೋಡಿದ ತಕ್ಷಣ ಅವರು ಗೊತ್ತಾದ ತಕ್ಷಣ ಅದನ್ನ ತೆಗೆದೋಗಿದ್ದಾರೆ. ಮತ್ತು ಹೊಸದಾಗಿ ಬಿಸಿ ಊಟ ಮಾಡಿಕೊಟ್ಟಿದ್ದಾರೆ ಮಕ್ಕಳಿಗೆ ಹಸಿವು ಇರಬಾರ್ದು ಅಂತೇಳಿ. ಅದಾದಮೇಲೂ ಸಹ ಸಾಯಂಕಾಲ 5 ಗಂಟೆವರೆಗೂ 6 ಗಂಟೆವರೆಗೂ ಸಹ ಮಕ್ಕಳಿಗೆ ಯಾರಿಗೂ ಏನೂ ತೊಂದರೆ ಆಗಲಿಲ್ಲ. ಅದಾದ ನಂತರ ಒಬ್ರಿಗೊಬ್ರು ಕಲ್ಪನೆ ಮಾಡಿ ಒಬ್ರಿಗೊಬ್ರು ಮಾತಾಡಿ ಆಗಿದೆ ಅನ್ನುವಂಥದ್ದು ನಮ್ಗೆ ಸುದ್ದಿ ಬಂದಿರೋದು. ಎಲ್ಲರೂ ಊಟ ಮಾಡಿದ್ದಾರೆ, ಎಲ್ಲ ಶಿಕ್ಷಕರು, ಯಾರಿಗೂ ಏನೂ ತೊಂದರೆ ಆಗಿಲ್ಲ, ಎಲ್ಲ ಶಿಕ್ಷಕರು ಊಟ ಮಾಡಿದ್ದಾರೆ. ಹೌದು, ಅವರು ಇಲ್ಲೇ ಇದ್ದಾರೆ, ನಮ್ಮೊಟ್ಟಿಗೆ ಇದ್ದಾರೆ ಶಿಕ್ಷಕರು. ಹೌದು, ನಾನು ಮಾತಾಡಿದ್ದೀನಿ, ಏನೂ ತೊಂದರೆ ಇಲ್ಲ, ಮಕ್ಕಳಿಗೆ ಪ್ಯಾನಿಕ್ ಆಗಿದ್ದಾರೆ ಅಂತ ತಿಳ್ಬಿಟ್ಟು ಅವ್ರು. ನಿಮ್ಮ ಹೆಸರು ಸರ್? ಲಕ್ಷ್ಮಣರಾವ್ ಹೆಕ್ಕುಂಡಿ. ಏನು? ನಾನು ಜಿಲ್ಲಾ ಪಂಚಾಯತ್ ಒಳಗಡೆ ಶಿಕ್ಷಣಾಧಿಕಾರಿ ಇದ್ದೀನಿ, ಮಧ್ಯಾಹ್ನ ಉಪಾಯ ಯೋಜನೆ. ಥ್ಯಾಂಕ್ ಯು. ಒಮ್ಮೆ ಹೇಗೆ ಹೆದರ್ತಾರ್ರಿ ಸರ್, ನಾವು ನೋಡ್ರಿ ಕೆಲ್ಸಕ್ಕೆ ಹೋಗಿರ್ತೀವ್ರಿ, ಮನ್ಯಾಗ ಇರಂಗಿಲ್ರಿ, ಎಲ್ಲ ಸ್ಕೂಲ್ ಹೋಗಿರ್ತಾವ, ಅವ್ರದ ಜವಾಬ್ದಾರಿ ಇರ್ತೈತಿಲ್ರಿ ಅದು. ಈಗ ಮಕ್ಕಳನ್ನ ಸರಿಯಾಗಿ ನೋಡ್ಕೋಬೇಕು ನೋಡ್ಕೋಬಾರ್ದು ಅವ್ರಿಗೆ ಗೊತ್ತಿರ್ಬೇಕ್ರಿ ಅದು, ನಮಗಲ್ಲ. ಊಟ ಸರಿಯಾಗಿ ಕೊಡ್ಬೇಕಿಲ್ರಿ, ಅಡ್ಗೆ ಮಾಡೋರು ಸರಿಯಾಗಿ ಮಾಡಬೇಕು, ಇವರು ಸ್ವಲ್ಪ ಚೆಕ್ ಮಾಡಬೇಕು. ಈಗ ಎರಡು ಮೂರು ಸಲ ಮಕ್ಕಳು ಹೇಳಿದಾಗೂ ಕೇರ್ ತಗೊಂಡಿಲ್ಲ ಅವ್ರ. ಆದ್ರೆ ಹಿಂದೇನೂ ಆಗೈತ್ರಿ. ಈಗ ಈ ಸ್ವಲ್ಪ ನುಸಿಯನ್ನು ಹುಳವನ್ನು ಏನ್ ಬಿದ್ರು ಕೇರ್ ತಗೊಂಡಿಲ್ಲ ಅವರು. ಮಕ್ಕಳು ಬಂದ್ ಮನ್ಯಾಗ ಹೇಳಿದಾರ ನಮಗ್. ಆದ್ರ ನಾವೇನ ಸುಮ್ಮನೆ ಹೋಗ್ಬಾರ್ದು, ಸಾಲಿ ನಮ್ಮೂರ್ ಸಾಲಿ ಅಂತ ನಾವು ಸ್ವಲ್ಪ ತಡ್ಕೊಂಡಿದ್ವಿ. ಬ್ಯಾರೆ ಊಟ 20 ಜನ ಹುಡುಗರಿಗೆ ಅಷ್ಟ ಹಾಕ್ಯಾರಂತ್ರಿ ಅವ್ರು, ಉಳ್ಕಿದ ಹುಡುಗರಿಗೆ ಹಾಕಿಲ್ಲ. ಪೈಲಾ ಏನ್ ಊಟ ಮಾಡಿದವ್ರಲ್ಲ ಅವ್ ಮೊದಲು ಊಟ ಮಾಡಿದವ್ರಿ, ಮತ್ ಸರ್ ಊಟ ಮಾಡಿದಾರಂತ್ರಿ. ನಮ್ ಮಕ್ಕಳು ಹೇಳಿದಾರ ಸರ್ ಊಟ ಮಾಡಿದಾರು, ಸರ್ದ ಏನು ತಪ್ಪಿಲ್ಲ, ಸರ್ ಏನು ತಪ್ಪಿಲ್ಲ, ಅಡ್ಗಿ ಮಾಡಾರ್ದ ಪ್ರಾಬ್ಲಮ್ ರೀ ಅದು. ಎಷ್ಟು ಮಕ್ಕಳು ಅದಾರಮ್ಮ? ಎಲ್ಲಾ ಸೇರಿ ಒಂದ್ 50 ಜನ ಮಕ್ಕಳು ಅದಾರ್ರಿ ಸರ್, 40-50 ಜನ ಅದಾರ. ನಮ್ಗ್ ಕೆಲ್ಸಕ್ಕೆ ಹೋಗಿದ್ದು ನಮ್ಗೆ ಗೊತ್ತೇ ಇಲ್ರಿ ಸರ್. ನಮ್ಮ ಮನೆಯವ್ರು ಆಜು ಬಾಜುಕಿನವ್ರೆಲ್ಲ ದವಾಖಾನಿಗೆ ತಗೊಂಡ್ ಹೋಗಿದಾರ್ರಿ, ನಮಗ್ ಏನು ಗೊತ್ತಿಲ್ರಿ. ಅವ್ರಿಗೆ ಹೊಟ್ಯಾಗ ತ್ರಾಸ ಅದು ಚಕ್ಕರ್ ಬರೋದು ಆಗಾಕತ್ತೈತೇನ್ರಿ. ಮತ್ತ ಆಮೇಲೆ ಇಂಜೆಕ್ಷನ್ ಮಾಡ್ಸ್ಕೊಂಬರಾಗಾಗಿ ಹೋಗಿದ್ವಿ ನಾವು. ಅಲ್ಲಿ ಇಂಜೆಕ್ಷನ್ ಮಾಡ್ಸಿದಾಕ್ರಿ ಮತ್ ಜಾಸ್ತಿ ಆತ್ರಿ ಅಲ್ಲಿ ಚಕ್ಕರ್ ಬರೋದು. ಏನೂ ಆಗಿಲ್ಲ, ಏನೂ ಈಗ ಮಕ್ಕಳು ಅಂದ್ರೆ ಎಲ್ಲ ಮಕ್ಕಳು ಅಷ್ಟೇ ರೀ. ಅವ್ರಿಗಾದ್ರೂ ಮಕ್ಕಳ, ನಮಗಾದ್ರೂ ಮಕ್ಕಳ ರೀ. ಅವ್ರು ಸ್ವಲ್ಪ ನಮ್ಗ್ ಗೊತ್ತಾಗೋಕ್ಕಿಂತ ಮುಂಚೆನ ಕೇರ್ ತಗೋಬಹುದಾಗಿತ್ತಲ್ರಿ ಅವ್ರ. ಈಗೇನು ಆಂಬುಲೆನ್ಸ್ ಇಲ್ಲೋ ಏನು ಸ್ಪೆಷಾಲಿಟಿ ಇಲ್ರಿ ಈಗ. ಮತ್ತ ಅವ್ರ ಕೇರ್ ತಗೋಬೇಕಿತ್ರಿ. ಅದನ್ನ ನಮಗ್ ತಿಳಿಸ್ದಾನ ಅವ್ರು ಇದನ್ನ ಮಾಡ್ತೀರಂದ್ರ ಅವಾಗ ನಾವು ಒಪ್ಕೋತಿದ್ವಿ. ನಾವು ಲಕ್ಷ್ಮೀ ರಾಜನ್ ಅವ್ರು.